ಹಾಸನಾಂಬೆ 13 ದಿನಗಳ ಅದ್ಭುತ ಉತ್ಸವಕ್ಕೆ ತೆರೆ ಬಿದ್ದಿದೆ. ಪ್ರಸಿದ್ಧ ಹಾಸನಾಂಬೆ ದೇವಿಯ ದೇಗುಲದ ಬಾಗಿಲು ಬಂದ್ ಆಗಿದೆ. ದೇವಾಲಯದ ಬಾಗಿಲು ಹಾಕುವ ಮುನ್ನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಸಂಪ್ರದಾಯದಂತೆ ಬಾಗಿಲು ಮುಚ್ಚಲಾಯಿತು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೊಂಚ ಅದ್ಭುತವಾಗಿಯೇ ಹಾಸನಾಂಬೆಯ ಉತ್ಸವ ನಡೆದಿದ್ದು, ಬುಧವಾರ ಅಂದ್ರೆ ನಿನ್ನೆ ಸಂಜೆ 7 ಗಂಟೆಗೆ ಸಾರ್ವಜನಿಕರಿಗೆ ದರ್ಶನವನ್ನ ನಿಲ್ಲಿಸಲಾಯಿತು. ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಡಿಸಿ ಲತಾಕುಮಾರಿ ಹಾಗೂ ದೇಗುಲದ ಅರ್ಚಕರ ಸಮಕ್ಷಮದಲ್ಲಿ ದೇಗುಲದ ಬಾಗಿಲಿಗೆ ಬೀಗ ಹಾಕಲಾಯಿತು. ಬೀಗ ಹಾಕುವ ಮುನ್ನ ಮಹಾಮಂಗಳಾರತಿ ಮಾಡಿ ಹಾಸನಾಂಬೆ ದೇವಾಲಯದ ಬಾಗಿಲು ಮುಚ್ಚಲಾಗಿದ್ದು, ಮುಂದಿನ ವರ್ಷದವರೆಗೂ ಹಚ್ಚಿದ ದೀಪ ಆರೋದಿಲ್ಲ, ಅಲಂಕಾರದ ಹೂವು ಬಾಡೋದಿಲ್ಲ. ಈ ಬಾರಿ ಬರೋಬ್ಬರಿ 26 ಲಕ್ಷ ಜನ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಟಿಕೆಟ್ ಮಾರಾಟದಿಂದಲೇ 22 ಕೋಟಿ ಆದಾಯ ಬಂದಿದೆ. ಕಳೆದ ವರ್ಷ 17,46,000 ಜನರು ದೇವಿಯ ದರ್ಶನವನ್ನ ಪಡೆದಿದ್ರು. 9,68,000 ರೂಪಾಯಿ ಆದಾಯ ಬಂದಿತ್ತು. ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಜಾರಿ ಮಾಡಿರುವಂತಹ ದೇವಾಲಯಗಳಿಗೆ ಹಿರಿಯರಿಗೆ ಶೀಘ್ರ ದರ್ಶನ ಎಂಬ ರೂಲ್ಸ್ ಅನ್ನ ಹಾಸನಾಂಬೆ ದೇವಾಲಯದಲ್ಲೂ ಪಾಲಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಮುಜರಾಯಿ ಇಲಾಖೆ ಎಫರ್ಟ್ನಿಂದಾಗಿ ಯಾವುದೇ ಸಣ್ಣ ಸಮಸ್ಯೆಯೂ ಆಗದಂತೆ ಹಾಸನಾಂಬೆ ಉತ್ಸವ ಯಶಸ್ವಿಯಾಗಿ ನಡೆಯಿತು. ಹಾಸನಾಂಬೆ ತಾಯಿ ಮತ್ತೆ ಅದೇ ರೀತಿ ಸಿದ್ದೇಶ್ವರ ಸ್ವಾಮಿ ಎರಡು ಒಂದೇ ಆವರಣದಲ್ಲಿ ದೇವಸ್ಥಾನ ಇದೆ. ಅದರಲ್ಲೂ ಹಾಸನಾಂಬೆ ದೇವಸ್ಥಾನ ಸುಮಾರು 1200 ವರ್ಷಗಳು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. 3-4 ವರ್ಷಕ್ಕೆ ಮುಂಚೆ ಇಷ್ಟು ಸಂಖ್ಯೆಯಲ್ಲಿ ಜನ ಹೋಗ್ತಿರ್ಲಿಲ್ಲ. 4 ವರ್ಷಕ್ಕೆ ಮುಂಚೆ ನಿನ್ನೆ ನಾನು ಹೋಗಿದ್ನಲ್ಲ ಹಾಸನಕ್ಕೆ, ಕೇಳಿದೆ 3-4 ಲಕ್ಷ ಬರೋರಂತ ಅಷ್ಟೇ. ಅಂದರೆ 10 ದಿನ ಅಂದರೆ ಎಷ್ಟಾಯಿತು, ದಿನಕ್ಕೊಂದು 25-30 ಸಾವಿರ ಯಾವುದೇ ಸಮಸ್ಯೆ ಇಲ್ಲದೆ ಸರೋಗೋದು. ಆಮೇಲೆ 3 ವರ್ಷಕ್ಕೆ ಮುಂಚೆ ಜನ ಜಾಸ್ತಿ ಆಯಿತು. 3 ವರ್ಷಕ್ಕೆ ಮುಂಚೆ 12 ಲಕ್ಷ ಜನ ಹೋಗಿದ್ರು. ಆಮೇಲೆ 22-23ರಲ್ಲಿ 8 ಲಕ್ಷ, 24ರಲ್ಲಿ 16 ಲಕ್ಷ, 16.5 ಅಂತ ಹೇಳಿದ್ರು, 16.5 ಲಕ್ಷ ಜನ ಬಂದಿದ್ರು. ಈ ಬಾರಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೇಳಿದಾಗೆ 25 ಲಕ್ಷ ಜನ ನಿರೀಕ್ಷೆ ಮಾಡಿದಾಗೆ ಬಂದಿದ್ದಾರೆ. ಮತ್ತು ಹೋದ ವರ್ಷ ಸ್ವಲ್ಪ ಗೊಂದಲಗಳಾಯಿತು. ಅಷ್ಟು ಬಿಟ್ಟರೆ ಹೋದ ವರ್ಷ ಏನು ಯಾವ ಕಾರಣಕ್ಕೆ ಗೊಂದಲ ಆಯಿತು ಅನ್ನೋದನ್ನು ತಿಳ್ಕೊಂಡು ಈಗ ಕೃಷ್ಣ ಬೈರೇಗೌಡರು ಉಸ್ತುವಾರಿ ಸಚಿವರಾಗಿ ಅಲ್ಲಿ 4-5 ತಿಂಗಳಿಂದ ಜವಾಬ್ದಾರಿ ತಗೊಂಡ್ಮೇಲೆ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ನಮ್ಮ CEO ಅವರು ಮತ್ತು ಎಲ್ಲ ಪೊಲೀಸ್ ಇಲಾಖೆನಲ್ಲೇ ಸುಮಾರು 1500ಕ್ಕಿಂತ ಹೆಚ್ಚು ಸಿಬ್ಬಂದಿ ನೇಮಕ ಮಾಡಿದರು. ಜೊತೆಗೆ ರೆವಿನ್ಯೂ ಅಧಿಕಾರಿಗಳು ಎಲ್ಲ ವ್ಯವಸ್ಥಿತವಾಗಿ ಈ ಸಲ ಯಾವುದೇ ಸಮಸ್ಯೆಗಳು ಇಲ್ಲದಾಗೆ ಮಾಡಿದ್ದಾರೆ. ಮತ್ತು VIPs ಕೂಡ ಭಾಳ ಲಿಮಿಟ್ ಆಗಿತ್ತು. ಮತ್ತು ಅವರ ಟೈಮು ಕೂಡ ಬೆಳಗ್ಗೆ 8ರಿಂದ 10 ಫಿಕ್ಸ್ ಆಗಿತ್ತು. ಮತ್ತು VIPsಗೆ ಪಾಸ್ ಕೊಡ್ತಾ ಇದ್ರಲ್ಲ, ಅದು ಸ್ವಲ್ಪ ಭಾಳ ಲಿಮಿಟ್ ಆಗಿದ್ದರಿಂದ ಸಾರ್ವಜನಿಕರು ಹೆಚ್ಚು ದರ್ಶನ ಮಾಡೋದಕ್ಕೆ ಅವಕಾಶ ಆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಮೇತ ಜಿಲ್ಲಾಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಹೇಳಿದ ಹಾಗೆ ಹಾಸನಾಂಬೆ ಉತ್ಸವಕ್ಕೆ ಈ ವರ್ಷ 26 ಲಕ್ಷ ಜನರು ಬಂದಿದ್ರು. ಅಕ್ಟೋಬರ್ 10ರಂದು 18,000 ಜನ, ಅಕ್ಟೋಬರ್ 11ರಂದು 2,08,000 ಜನ, 12ರಂದು 1,45,000, 13ರಂದು 2,29,000, 14ರಂದು 2,44,000, 15ರಂದು 2,47,000, 16ರಂದು 2,58,000, 17ರಂದು 3,62,000, 18ರಂದು 2,17,000, 19ರಂದು 1,27,000, ಅಕ್ಟೋಬರ್ 20ರಂದು 2,02,000 ಜನರು, ಹಾಗೆ ಅಕ್ಟೋಬರ್ 21ರಂದು 1.5 ಲಕ್ಷ ಜನರು, ಅಕ್ಟೋಬರ್ 22ರಂದು 1,60,000, ಒಟ್ಟು 26 ಲಕ್ಷದ ಜನರು ದೇವರ ದರ್ಶನ ಪಡೆದಿದ್ದಾರೆ. ಅಕ್ಟೋಬರ್ 10ರಿಂದ ಆರಂಭವಾಗಿದ್ದ ಹಾಸನಾಂಬೆ ದೇವಿ ದರ್ಶನ ಅಕ್ಟೋಬರ್ 22ಕ್ಕೆ ಮುಗಿದಿದೆ. ದೇವಸ್ಥಾನಕ್ಕೆ ಬರುವ ಜನರಿಗೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು ದೇವಸ್ಥಾನದಲ್ಲೇ ಬೀಡು ಬಿಟ್ಟಿದ್ರು. ಕಳೆದ ವರ್ಷ ಹಾಸನಾಂಬೆ ಉತ್ಸವದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಆದರೆ ಈ ಬಾರಿ ಯಾವುದೇ ಸಮಸ್ಯೆ ಆಗಬಾರದು ಅಂತ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹೆಚ್ಚಿಗೆ ಕಾಳಜಿ ವಹಿಸಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದಿನ ಚುನಾವಣೆಗೆ ಹಾಸನದಲ್ಲೇನಾದ್ರೂ ಚುನಾವಣೆಗೆ ನಿಂತು ಗೆದ್ರೂ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ.
ಅಷ್ಟರ ಮಟ್ಟಿಗೆ ಕೃಷ್ಣ ಬೈರೇಗೌಡರು ಜನಸಾಮಾನ್ಯರಿಗೆ ಹತ್ತಿರವಾಗ್ಬಿಟ್ರು. ಜನರಿಗೆ ಸಮಸ್ಯೆ ಆಗಬಾರ್ದು ಅಂತ ವಿಐಪಿ ಪಾಸ್ ಕ್ಯಾನ್ಸಲ್ ಮಾಡಿದ್ರು. ಎಲ್ರೂ ಕ್ಯೂನಲ್ಲೇ ಬರಬೇಕು ಅನ್ನೋ ರೂಲ್ಸ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಹಾಸನಾಂಬೆ ದರ್ಶನ ಮಾಡುವಾಗಲೂ ಕೂಡ ಸಾರ್ವಜನಿಕರು ವೇಟಿಂಗ್ ನಲ್ಲಿ ಇರಲಿಲ್ಲ. ಜನರಿಗೆ ದೇವರ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಖುದ್ದು ಸಚಿವರೇ ನಿಂತು ಕ್ಯೂ ಕ್ಲಿಯರ್ ಮಾಡಿದ್ರು. ಸುರಕ್ಷತೆಯ ಬಗ್ಗೆ ಗಮನ ಹರಿಸಿದ್ರು. ಯಾವ ರೀತಿ ಸಚಿವರು ಕೆಲಸ ಮಾಡಿದ್ದಾರೆ ಅಂದ್ರೆ, ದೇವಾಲಯಕ್ಕೆ ಮಕ್ಕಳು ಸೀನಿಯರ್ ಸಿಟಿಸನ್ಸ್ ಬರ್ತಾರೆ ಅಂತ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ತಾರೆ ಅಂತ, ಅವರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಸರಿಯಾದ ಶೌಚಾಲಯಗಳ ವ್ಯವಸ್ಥೆ ಆಗಿದ್ಯಾ ಅಂತನೂ ಕೂಡ ಚೆಕ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕಾಂತಾರ ರಿಷಬ್ ಶೆಟ್ಟಿ, ಶಿವರಾಜ್ ಕುಮಾರ್, ಶಾಸಕರು ಸೇರಿದಂತೆ ಸೆಲೆಬ್ರಿಟೀಸ್ ಬಂದರೂ ಕೂಡ ಯಾವುದೇ ಕ್ರೌಡ್ ಆಗದ ರೀತಿಯಲ್ಲಿ ನಿಭಾಯಿಸಿದ್ರು. ಮೊದಲ ದಿನದಿಂದ ಬಾಗಿಲು ಮುಚ್ಚುವ ದಿನದವರೆಗೂ ದೇವಾಲಯವನ್ನ ಕಾಯ್ದಿದ್ದಾರೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಕೊನೆಯ ದಿನ ಹಾಸನದಲ್ಲಿ ಮಳೆ ಇದ್ರೂ ಕೂಡ ಛತ್ರಿ ಹಿಡಿದುಕೊಂಡು ವ್ಯವಸ್ಥೆ ಸರಿ ಮಾಡಿದ್ದಾರೆ. ಸಚಿವರ ಈ ಶ್ರಮಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಕೂಡ ಸಾಥ್ ನೀಡಿದ್ದು, ಕೊನೆಯ ದಿನ ಕೆಂಡ ತುಳಿಯುವ ಮೂಲಕ ಲತಾಕುಮಾರಿ ಹಾಸನದ ಜನರ ಮನಸ್ಸನ್ನ ಗೆದ್ಬಿಟ್ರು.